ಫಸ್ಟ್ ಕ್ವಶನಲ್ಲಿ ಫಿಫ್ತ್ರಲ್ಲಿ ಪಿ ರಿಲೇಷನ್ ನೋಡಿದ್ದು ಎಕ್ಸ್ ವೈ ರಿಲೇಷನ್ ಏನೈತೆ ಅಂದರೆ ಎಕ್ಸ್ ಆ್ಯಂಡ್ ವೈ ಲಿವ್ ಇನ್ ದಿ ಸೇಮ್ ಲೊಕ್ಯಾಲಿಟಿ, ಅಂದರೆ ಒಂದೇ ಲೋಕಲ್ ಏರಿಯಾನಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ. ಇಬ್ಬರು ಜನ. ಸೊ ರಿಫ್ಲೆಕ್ಸಿವ್ ಆಗುತ್ತಾ ಇದು? ರಿಫ್ಲೆಕ್ಸಿವ್ ಸಲುವಾಗಿ ಎಕ್ಸ್ ಅಂತ ಬರ್ಕೊಳ್ಳಿ. ಸೇಮ್ ಲಾಸ್ಟ್ ಕ್ವಶನ್ ಯಾವ ರೀತಿ ಇದೆ ಅದೇ ಸೇಮ್ ಕ್ವಶನ್. ಅಲ್ಲಿ ಒಂದೇ ಪ್ಲೇಸ್ನಲ್ಲಿ ವರ್ಕ್ ಮಾಡ್ತಾಯಿದ್ರು, ಇಲ್ಲಿ ಒಂದೇ ಪ್ಲೇಸ್ನಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸ್ ಆ್ಯಂಡ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್, ಎಕ್ಸ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಲಿವ್ ಇನ್ ದಿ ಸೇಮ್ ಲೊಕ್ಯಾಲಿಟಿ ವಿಚ್ ಇಸ್ ಟ್ರೂ ಅಂತ ಹೇಳ್ಬೋದಾ? ಕರೆಕ್ಟ್, ವಿಚ್ ಇಸ್ ಟ್ರೂ. ಅಂದರೆ ಏನು ಗೊತ್ತಾಯಿತು? ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಫಾರ್ ಎವ್ರಿ ಎಕ್ಸ್ ಬಿಲಾಂಗ್ಸ್ ಟು ಎ ಸೆಟ್. ದೇರ್ ಫೋರ್ ರಿಲೇಷನ್ ಆರ್ ಇಸ್ ರಿಫ್ಲೆಕ್ಸಿವ್ ರಿಲೇಷನ್. ಸಿಮೆಟ್ರಿಕ್ ಆಗುತ್ತೆ ಇದು. ಎಸ್, ಲಾಸ್ಟ್ ಕ್ವಶನ್ ಯಾವ ರೀತಿ ಆನ್ಸರ್ ಮಾಡಿದಿರಲ್ಲ ಅದೇ ರೀತಿ ಇದರಲ್ಲಿ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಸೊ ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಇದ್ದರೆ ಇದ್ರ ಮೀನಿಂಗ್ ಏನು? ಎಕ್ಸ್ ಆ್ಯಂಡ್ ವೈ ಲಿವ್ ಇನ್ ದಿ ಸೇಮ್ ಲೊಕ್ಯಾಲಿಟಿ. ಕರೆಕ್ಟಾ? ಸೊ ಇದನ್ನು ಈ ರೀತಿ ಹೇಳ್ಬೋದು, ನೇಮ್ ಪ್ಲೇಸಸ್ ಚೇಂಜ್ ಮಾಡಿ. ವೈ ಆ್ಯಂಡ್ ಎಕ್ಸ್ ಲಿವ್ ಇನ್ ದಿ ಸೇಮ್ ಲೊಕ್ಯಾಲಿಟಿ. ಎಸ್, ಮೀನಿಂಗ್ ಅಂತೂ ಅದೇ ಇದೆ, ವಿಚ್ ಈಸ್ ಟ್ರೂ. ಸೊ ವೈ ಎಕ್ಸ್ ಕೂಡ ಈ ರಿಲೇಷನಲ್ಲಿ ಇರುತ್ತೆ ಫಾರ್ ಎವ್ರಿ ಎಕ್ಸ್ ವೈ ಬಿಲಾಂಗ್ಸ್ ಟು ಎ ಸೆಟ್. ದೆನ್ ಟ್ರಾನ್ಸಿಟಿವ್ ಆಗುತ್ತಾ? ಓಕೆ, ಇದು ಸಿಮೆಟ್ರಿಕ್ ಆಗುತ್ತೆ. ಆರ್ ಇಸ್ ಸಿಮೆಟ್ರಿಕ್ ರಿಲೇಷನ್. ಟ್ರಾನ್ಸಿಟಿವ್ ಆಗುತ್ತಾ? ಸೊ ಟ್ರಾನ್ಸಿಟಿವ್ ಸಲುವಾಗಿ ನಾವು 2 ಬ್ರ್ಯಾಕೆಟ್ಸ್ ಕನ್ಸಿಡರ್ ಮಾಡ್ತೀವಿ. ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಝೆಡ್ ಬಿಲಾಂಗ್ಸ್ ಟು ಆರ್. ಇದರ ಮೀನಿಂಗ್ ಏನು? ಎಕ್ಸ್ ವೈ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಆ್ಯಂಡ್ ವೈ ಲಿವ್ ಇನ್ ದಿ ಸೇಮ್ ಲೊಕ್ಯಾಲಿಟಿ, ಆ್ಯಂಡ್ ವೈ ಝೆಡ್ ಅಂದರೆ ವೈ ಆ್ಯಂಡ್ ಝೆಡ್ ಲಿವ್ ಇನ್ ದಿ ಸೇಮ್ ಲೊಕ್ಯಾಲಿಟಿ. ಸೊ ಸೇಮ್ ಲಾಸ್ಟ್ ಡಿಸ್ಕಷನ್ ಮಾಡಿದ್ವಲ್ಲ, ಈ ಒಂದು ಟೌನಲ್ಲಿ ಒಂದು ಏರಿಯಾದ ಅಂತ ತಿಳ್ಕೊಳ್ಳಿ. ಈ ಏರಿಯಾದಲ್ಲಿ ಎಕ್ಸ್ ವೈ ಒಂದೇ ಏರಿಯಾದಲ್ಲಿದ್ದಾರೆ, ವೈ ಝೆಡ್ ಕೂಡ ಒಂದೇ ಏರಿಯಾದಲ್ಲಿದ್ದಾರೆ. ಇದರ ಅರ್ಥ ಏನು? ಎಕ್ಸ್ ಮತ್ತು ಝೆಡ್ ಕೂಡ ಅದೇ ಏರಿಯಾದಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ದಿಸ್ ಇಂಪ್ಲೈಸ್ ಎಕ್ಸ್ ಆ್ಯಂಡ್ ಝೆಡ್ ಆಲ್ಸೋ ಲಿವ್ ಇನ್ ದಿ ಸೇಮ್ ಲೊಕ್ಯಾಲಿಟಿ ಅಂತ ನಾವು ಆನ್ಸರ್ ಮಾಡ್ಬೋದು. ಕರೆಕ್ಟ್? ಇದರಿಂದ ಏನು ಗೊತ್ತಾಯಿತು? ಎಕ್ಸ್ ಝೆಡ್ ಕೂಡ ಈ ರಿಲೇಷನಲ್ಲಿದೆ. ಸೊ ಎಕ್ಸ್ ಝೆಡ್ ಬಿಲಾಂಗ್ಸ್ ಟು ಆರ್ ಫಾರ್ ಎವ್ರಿ ಎಕ್ಸ್ ವೈ ಝೆಡ್ ಬಿಲಾಂಗ್ಸ್ ಟು ಎ ಸೆಟ್. ಸೊ ದಿಸ್ ರಿಲೇಷನ್ ಇಸ್ ಆರ್ ಇಸ್ ಟ್ರಾನ್ಸಿಟಿವ್ ಅಂತ ಹೇಳ್ಬೋದು. ಸೊ ಫಸ್ಟ್ರಲ್ಲಿ ಫಿಫ್ತ್ರಲ್ಲಿ ಬಿ ಎ ಕಂಪ್ಲೀಟ್ ಆಯ್ತಿದ್ದು.